ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ಕಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮಗೆ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ಇವತ್ತಿನ ಒಂದು ವಿಡಿಯೋದಲ್ಲಿ ಯಮಹಾ R15 V3 ಬೈಕ್ನ ನಾನು ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಯಮಹಾ R15 ಅಂತ ಬಂದರೆ ನನಗೆ ಫಸ್ಟು ನೆನಪಾಗೋದೇ ರೇಸಿಂಗ್ ಬೈಕ್ ಅಂತ. ಯಾಕಂದರೆ ಆ ಸೀಟಿಂಗ್ ಪೊಸಿಷನ್ ಆಗಿರ್ಬೋದು, ಹ್ಯಾಂಡ್ಲುಬಾರ್ ಪೊಸಿಷನ್ ಆಗಿರ್ಬೋದು, ಅದನ್ನೆಲ್ಲ ನಾನು ಕಂಪೇರ್ ಮಾಡ್ತಾಯಿದ್ರೆ ಅದೊಂಥರ ರೇಸಿಂಗ್ ಸೆಗ್ಮೆಂಟ್ ಬೈಕ್ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಅಷ್ಟು ಕ್ರೇಜಿಯಾಗಿದೆ ಬೈಕ್ ಮಾತ್ರ. ನೆಕ್ಸ್ಟು ಅದು ಲುಕ್ಸ್ ಮಾತ್ರ ಕ್ರೇಜಿಯಾಗಿರುತ್ತೆ. ನನಗೆ V3 ಲುಕ್ಸೇ ನನಗೆ ತುಂಬ ಇಷ್ಟ ಆಗೋದು V4ಗಿಂತ. V4 ಚೆನ್ನಾಗಿದೆ, ಬಟ್ ನನಗೆ V3 ಲುಕ್ಸ್ ಅಂದರೆ ತುಂಬಾ ಇಷ್ಟ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಬಸವರಾಜ್ ಬ್ರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಬೈಕ್ ಓನರ್ ಅವರೇ. ಸೊ ಅವರೇ ಈ ಒಂದು ಬೈಕ್ನ ರಿವ್ಯೂ ಮಾಡೋಕ್ಕೆ ಆಪರ್ಚುನಿಟಿ ಮಾಡಿಕೊಟ್ಟಿದ್ದು. ಅದರಿಂದ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಒಂದು ಬೈಕು ನನಗೆ ತುಂಬಾ ಇಷ್ಟ ಆಗೋಕ್ಕೆ ಕಾರಣನೇ ಇದ್ರ ಫ್ರಂಟ್ ಲುಕ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೇಜಿಯಾಗಿದೆ ಅಂತ. ನನಗೆ V4 ಎಡಿಷನ್ ಲುಕ್ಕಿಂತ V3 ಎಡಿಷನ್ ಲುಕ್ಕೇ ನನಗೆ ತುಂಬ ಇಷ್ಟ ಆಗೋದು. ಈ ಹೆಡ್ಲೈಟ್ ಸೆಟಪ್ ಆಗಿರ್ಬೋದು, ನೆಕ್ಸ್ಟ್ ಈ ಫೇರಿಂಗ್ಸ್ ಆಗಿರ್ಬೋದು, ಎಲ್ಲ ಕ್ರೇಜಿಯಾಗಿ ಕಾಣುತ್ತೆ ಬೈಕ್ ಮಾತ್ರ. ನಮಗೆ ಫಸ್ಟು ರೇಸಿಂಗ್ ಬೈಕ್ ಅಂತ ಬಂದರೆ ನಮಗೆ ನೆನಪಾಗೋಂಥ ಬೈಕೇ R15. ಸೊ ಆ ಸೀಟಿಂಗ್ ಪೊಸಿಷನ್ ಆಗಿರ್ಬೋದು, ಹ್ಯಾಂಡಲ್ ಬಾರ್ ಪೊಸಿಷನ್ ಆಗಿರ್ಬೋದು, ಎಲ್ಲ ಕಂಪೇರ್ ಮಾಡಿದ್ರೆ ನಮಗೆ ರೇಸಿಂಗ್ ಸ್ಪೋರ್ಟ್ಸ್ ಅಂತ ಬಂದರೆ ನಮಗೆ ಫಸ್ಟು ನೆನಪಾಗೋಂಥ ಬೈಕೇ R15. ಯಾಕಂದರೆ ಅಷ್ಟು ಕ್ರೇಜಿಯಾಗಿದೆ ಬೈಕ್ ಮಾತ್ರ. ನಾವು ಇನ್ನು ಇಂಜಿನ್ ವಿಷಯಕ್ಕೆ ಬರೋದಾದರೆ 155cc 14.1 Nm ಟಾರ್ಕ್ ಇದೆ ಮತ್ತು 18.6 bhp ಪ್ರೊಡ್ಯೂಸ್ ಮಾಡುತ್ತೆ. bhp ಅಂದರೆ ಏನಿಲ್ಲ, ಬೈಕ್ ಹಾರ್ಸ್ ಪವರ್ ಅಂತ. ಇನ್ನು ನೆಕ್ಸ್ಟು ಟೈರ್ ಸೈಜ್ಗೆ ಬರೋದಾದರೆ ಫ್ರಂಟ್ ಟು ಬ್ಯಾಕು ಎರಡು ಕಡೆಯೂ ಡಿಸ್ಕ್ ಬ್ರೇಕ್ ಇದೆ, ಡ್ಯುಯಲ್ ಚಾನಲ್ ABS ಇದೆ. ಮತ್ತು ಫ್ರಂಟ್ ಟೈರ್ ಸೈಜ್ ನೋಡೋದಾದರೆ 100 ಸೆಕ್ಷನ್ ಟೈರ್ ಸೈಜ್ ಇದೆ, ಬ್ಯಾಕಲ್ಲಿ 140 ಸೆಕ್ಷನ್ ಟೈರ್ ಸೈಜ್ ಇದೆ. ಟೈರ್ ಸೈಜ್ ಮಾತ್ರ ಸಖತ್ತು ಲೆಂತಾಗಿದೆ, ದಪ್ಪ ಇದೆ, ತುಂಬಾ ಕ್ರೇಜಿಯಾಗಿ ಕಾಣುತ್ತೆ. ನೆಕ್ಸ್ಟ್ ಅವರು ಅಲ್ಲೆಲ್ಲ ಮಾಡಿಫೈ ಮಾಡಿಸಿದ್ದಾರೆ, ಅದು ಕ್ರೇಜಿಯಾಗಿ ಕಾಣ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಬೈಕ್ಗೆ ಬ್ರೇಕ್ ಯೂಸ್ ಮಾಡಿದ್ದಾರೆ, ಅದು ಕ್ರೇಜಿಯಾಗಿದೆ. ಬೈಕು ಬ್ರೇಕಿಂಗ್ಸ್ ಬಗ್ಗೆ ಏನು ಕಂಪ್ಲೇಂಟ್ಸೇ ಇಲ್ಲ, ಸಖತ್ತಾಗಿ ನಿಂತ್ಕೊಳ್ಳುತ್ತೆ. ಎಷ್ಟೇ ಸ್ಪೀಡಾಗಿ ಹೋಗ್ತಾಯಿದ್ರು ಮಾತಾಡೋಂಗೆ ಇಲ್ಲ ಅಂದ್ಕೊಳ್ಳಿ ಈ ಒಂದು ಬೈಕು. ನೆಕ್ಸ್ಟು ನಾವು ಫ್ರಂಟ್ ಲುಕ್ಗೆ ಬರೋದಾದರೆ ಪುನಃ ನೀವು ನೋಡ್ತಾ ಇರ್ಬೋದು, ಫ್ರಂಟ್ ಟು ಬ್ಯಾಕು ಎರಡು ಕಡೆಯೂ ಹಾಲೋಜನ್ ಇಂಡಿಕೇಟ್ರೇ ಬರೋದು. ಇವರು ಎಕ್ಸ್ಟ್ರಾ ಮಾಡಿಫೈ ಮಾಡಿಸಿದ್ದಾರೆ ಇಲ್ಲಿ, ಅದು ಕ್ರೇಜಿಯಾಗಿ ಕಾಣುತ್ತೆ. R15 ತಗೊಳ್ಳೋರೆಲ್ಲ ಮೇಜರ್ಲಿ ಈ ಥರ ಇಂಡಿಕೇಟರ್ಸ್ ಹಾಕ್ಸ್ತಾರೆ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಈ ಥರ ಒಂದು ವಿಂಗ್ಶೀಲ್ಡ್ನ ಹಾಕ್ಸಿದ್ದಾರೆ, ಅದು ಲುಕ್ ವೈಸಲ್ಲಿ ನೋಡೋಕ್ಕೋದ್ರೆ ಸಖತ್ತಾಗಿ ಕಾಣುತ್ತೆ. ನೆಕ್ಸ್ಟು ಏನೇನು ಮಾಡಿಫೈ ಮಾಡಿಸಿದ್ದಾರೆ ಅಂದರೆ ಇದೆಲ್ಲ ಶೋರೂಮಿಂದ ಬರೋಲ್ಲ, ಇದೆಲ್ಲ ಇವರು ಎಕ್ಸ್ಟ್ರಾ ಹಾಕ್ಸಿರೋದು. ಇದು ಲಿವರ್ ಗಾರ್ಡು ಇದೆಲ್ಲ ಎಕ್ಸ್ಟ್ರಾ ಹಾಕ್ಸಿರೋದು ಇವರು. ಆದರೂ ಚೆನ್ನಾಗಿ ಕಾಣಿಸುತ್ತೆ ಬೈಕು ಈ ಥರ ಎಲ್ಲ ಹಾಕ್ಸಿದ್ರೆ. ಆಲ್ರೆಡಿ ನೀವು ನೋಡಿದ್ರಿ ಇಂಡಿಕೇಟರ್ಸ್ ಎಲ್ಲ ಹ್ಯಾಲೋಜನು. ಬೈಕು ಬ್ಯಾಕ್ ಸೈಡಿಂದ ನೋಡಿದ್ರೆ ಈ ಥರ ಕ್ರೇಜಿಯಾಗಿ ಕಾಣುತ್ತೆ, ನೋಡ್ಬೋದು. ಸೊ ನೆಕ್ಸ್ಟು ಟ್ಯಾಂಕ್ ಬಗ್ಗೆ ಮಾತಾಡೋಕ್ಕೆ ಹೋದರೆ 11 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಇದೆ. ಅವನ ಆ್ಯಾವ್ರೇಜ್ 45 ಕಿಲೋಮೀಟ್ರ್ ಕೊಡ್ತಿದೆ ಅಂತ ಅಂದರು. ಒಂದು ಫುಲ್ ಟ್ಯಾಂಕಲ್ಲಿ 500 ಕಿಲೋಮೀಟ್ರ್ ಹೋಗ್ಬೋದು, ಮಾತಾಡೋಂಗೆ ಇಲ್ಲ. ಯಾಕಂದರೆ 155cc ಆಗಿರೋದ್ರಿಂದ ಆರಾಮಾಗಿ 50+ ಅಂತೂ ಕೊಡುತ್ತೆ. ಕಸ್ಟಮರ್ ಪ್ರಕಾರ 50 ಕೊಡುತ್ತೆ ಅಂತ ಓನರ್ ಹೇಳಿದ್ದಾರೆ. ಆದರೆ 45 ಅಂತೂ ಮ್ಯಾಕ್ಸಿಮಮ್ ಅಂದ್ಕೊಳ್ಳಿ. ಆರಾಮಾಗಿ ಒಂದು ಫುಲ್ ಟ್ಯಾಂಕಲ್ಲಿ ನೀವು ಆರಾಮಾಗಿ 500ನ ರೀಚ್ ಮಾಡ್ಬೋದು. ನೆಕ್ಸ್ಟು ನಾವು ಮೀಟ್ರ್ ಕನ್ಸಲೇಷನ್ಗೆ ಬಂದರೆ ನೀವು ನೋಡ್ಬೋದು, ಇದು ನಿಮಗೆ ಸ್ಪೀಡ್ ತೋರಿಸುತ್ತೆ ಮತ್ತು ಗೇರ್ ಇಂಡಿಕೇಟ್ರು ಇದೆ. ನೆಕ್ಸ್ಟ್ ಇಲ್ಲಿ ಫ್ಯೂಯಲ್ ತೋರಿಸುತ್ತೆ, ಇದು RPM ನೀವು ನೋಡ್ತಾ ಇರ್ಬೋದು, ಕ್ರೇಜಿಯಾಗಿ ಕಾಣುತ್ತೆ. RPM ಫುಲ್ಲು ಸ್ಪೀಡಾಗಿ ಹೋಗ್ತಾಯಿದ್ರೆ ಫುಲ್ಲು RPM ಎಲ್ಲ ಇಲ್ಲಿ ಲೈಟೆಲ್ಲ ಬರುತ್ತೆ, ಕ್ರೇಜಿಯಾಗಿ ಕಾಣುತ್ತೆ ಮಾತ್ರ. ನೆಕ್ಸ್ಟ್ ಇಲ್ಲಿ ಟ್ರಿಪ್ ಎಲ್ಲ ಸೆಟಪ್ ಮಾಡ್ಕೊಳ್ಳೋದು. ಅದನ್ನು ಬಿಟ್ಟರೆ ಸ್ವಿಚಸ್ಸು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಐ ಬೀಮು, ಲೋ ಬೀಮು. ನೆಕ್ಸ್ಟ್ ಇಂಡಿಕೇಟರ್ಸ್ ಲೈಟು, ಆರನ್ನು. ನೆಕ್ಸ್ಟು ನಾವು ಈ ಒಂದು ಬೈಕ್ದು ಎಕ್ಸಾಸ್ಟ್ ಸೌಂಡ್ ಕೇಳೋಣ ಬನ್ನಿ. ಎಕ್ಸಾಸ್ಟ್ ಸೌಂಡು ಮಾತ್ರ ಕ್ರೇಜಿಯಾಗಿದೆ. 155cc ಎನಫ್ ಅಂದ್ಕೊಳ್ಳಿ, ನಾರ್ಮಲಾಗಿದೆ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಮಾಡಲ್ಲ. ಆದರೆ ಸೈಲೆನ್ಸರ್ ಪೈಪು ಬೇರೆ ಚೇಂಜ್ ಮಾಡಿಸಿದ್ರೆ ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ, ಅಷ್ಟು ಸೌಂಡ್ ಬರುತ್ತೆ. ಡೀಸೆಂಟಾಗಿದೆ. ಒಟ್ಟಿನಲ್ಲಿ ಯಾವುದೇ ರೀತಿ ಚೇಂಜ್ ಮಾಡ್ಸೋಕ್ಕೆ ಹೋಗಬೇಡಿ ತಗೊಳ್ಳೋರು, ಯಾಕಂದರೆ ಮೈಲೇಜೆಲ್ಲ ಡ್ರಾಪ್ ಆಗಿಬಿಡುತ್ತೆ, ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಅದರಿಂದ ಯಾರು ಎಕ್ಸಾಸ್ಟ್ನ ಚೇಂಜ್ ಮಾಡ್ಸೋಕ್ಕೆ ಹೋಗಬೇಡಿ, ಸ್ಟಾಕ್ ಎಕ್ಸಾಸ್ಟೇ ಸೂಪರಾಗಿದೆ. ನೆಕ್ಸ್ಟು ನಾವು ಇದೊಂದು ಮೇನ್ ಇಂಪಾರ್ಟೆಂಟು, VVA ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಷನ್ ಹೇಳಲಿಲ್ಲ. ಸೊ VVA ಅಂದರೆ ವೇರಿಯಬಲ್ ವ್ಯಾಲ್ವ್ ಆ್ಯಕ್ಟಿವೇಷನ್ ಅಂತ. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಬೈಕು 7500 RPMನ ರೀಚ್ ಮಾಡಾದಮೇಲೆ ಈ ಒಂದು
ಏನಿದೆ ಟೆಕ್ನಾಲಜಿ ಇದು ಆನ್ ಆಗುತ್ತೆ. ಸೊ ಆನ್ ಆದಮೇಲೆ ತುಂಬ ಸ್ಪೀಡ್ ಹೋಗುತ್ತೆ ಬೈಕು, ಆವಾಗ ಮೈಲೇಜ್ ಕಮ್ಮಿ ಆಗುತ್ತೆ, ಅದೊಂದು ಡಿಸಡ್ವಾಂಟೇಜು. ಸೊ ಸ್ಪೀಡಾಗಿ ಹೋಗುತ್ತೆ ಬೈಕು, ಬಟ್ ಮೈಲೇಜು ಡ್ರಾಪ್ ಆಗುತ್ತೆ. ಅದೊಂದು VVA ಟೆಕ್ನಾಲಜಿ ಒಂದು ಅಪ್ಡೇಟ್ ಆಗಿದೆ ಈ V3 ಬೈಕಲ್ಲಿ, ಸಖತ್ತಾಗಿದೆ ಮಾತ್ರ. ನೆಕ್ಸ್ಟು ಇವರು ಇದೊಂದು ಕ್ರ್ಯಾಶ್ ಗಾರ್ಡ್ನ ಹಾಕ್ಸಿದ್ದಾರೆ. ಸೊ ಇದು ಯಾವುದೇ ರೀತಿ ಶೋರೂಮಿಂದ ಬರೋಲ್ಲ, ಸೊ ನಾವು ಎಕ್ಸ್ಟ್ರಾ ಹಾಕ್ಸ್ಕೋಬೇಕು ಇದನ್ನು. ಇದು ಹಾಕ್ಸ್ಕೊಳ್ಳೋದು ತುಂಬ ಒಳ್ಳೆಯದು ಅನ್ಕೋತೀನಿ. ಯಾಕಂತಂದರೆ ಏನಾದರೂ ಬೈಕು ಅಕಸ್ಮಾತ್ ಎಲ್ಲರೂ ನಿಲ್ಲಿಸಿದಾಗೋ ಇಲ್ಲ ಹೋಗುವಾಗ ಬಿದ್ದೋದ್ರೆ ಇದು ಸ್ವಲ್ಪ ಸೇಫ್ಟಿ ಪರ್ಪಸ್ಗೋಸ್ಕರ ಹಾಕ್ಸ್ತೀವಿ. ಇದು ಹಾಕ್ಸ್ಬೇಕು ಇದನ್ನ. ಯಾಕಂದರೆ ಈ ಒಂದು ಬೈಕಲ್ಲಿ ಇಲ್ಲಿಗೇನಾರ ಡ್ಯಾಮೇಜ್ ಆದರೆ ನಿಜವಾಗ್ಲೂ ಫುಲ್ಲು ಫೇರಿಂಗ್ಸ್ನ ಚೇಂಜ್ ಮಾಡಬೇಕಾಗುತ್ತೆ, ತುಂಬ ಕಾಸ್ಟ್ಲಿ ಆಗುತ್ತೆ. ನನ್ನ ಫ್ರೆಂಡ್ ಒಬ್ಬನ ಬೈಕಲ್ಲಿ ಹಂಗೆ ಆಗಿ ಫುಲ್ಲು ಫೇರಿಂಗ್ಸ್ನ ಚೇಂಜ್ ಮಾಡಿಸಿದ್ರು. ಸೊ ಅದರಿಂದ ಆ ಥರ ಒಂದು ಕ್ರ್ಯಾಶ್ ಗಾರ್ಡ್ನ ಹಾಕ್ಸ್ಕೊಬಿಡೋದು ಒಳ್ಳೆಯದು. ಯಾಕಂದರೆ ಸ್ವಲ್ಪ ಬಿದ್ದಾಗ ಏನೂ ತೊಂದರೆ ಆಗೋಲ್ಲ. ಇಲ್ಲಾಂದರೆ ಆ ಫ್ರೇಮ್ಸ್ ಎಲ್ಲ ಏನಾರು ಬ್ರೇಕ್ ಆದರೆ ತುಂಬಾ ಖರ್ಚಾಗುತ್ತೆ. ಅದರಿಂದ ಆ ಥರದ್ದೊಂದು ಹಾಕ್ಸ್ಕೊಬಿಡಿ. ಇವ್ರು ಹಾಕ್ಸಿರೋದು ತುಂಬಾ ಒಳ್ಳೆಯದು. ಈ ಬೈಕ್ನ ನಾವು ಆರಾಮಾಗಿ ಮೇಂಟೈನ್ ಮಾಡ್ಕೊ ಹೋಗ್ಬೋದು. ಸರ್ವಿಸಿಗೆ ಬಿಟ್ಟರು ಸರ್ವಿಸ್ ಕಾಸ್ಟ್ ಆವ್ರೇಜ್ ಒಂದು 2500 ಇಲ್ಲಾಂದರೆ 3000 ತನಕ ಆಗ್ಬೋದು. ನೆಕ್ಸ್ಟು ಮೈಲೇಜ್ ವಿಷಯಕ್ಕೆ ಬರೋದಾದರೆ ಸಖತ್ತಾಗಿ ಮೈಲೇಜ್ ಕೊಡುತ್ತೆ. ಅದು ಯಾವಾಗಲೇ ಹೇಳ್ದಂಗೆ 50+ ಅಂತೂ ಕೊಡುತ್ತೆ. 45 ಆವ್ರೇಜ್ ಆದರೂ 50+ ಅಂತೂ ಕೊಡುತ್ತೆ, ಅದಂತೂ ಕನ್ಫರ್ಮು. ಯಾಕಂದರೆ ಈ ಒಂದು ಬೈಕ್ ಓನರೇ ನನಗೆ ಹೇಳಿದ್ದಾರೆ 50+ ಕೊಡುತ್ತೆ ಅಂತ. ಮಾತಾಡೋಂಗಿಲ್ಲ ಮೈಲೇಜ್ ಬಗ್ಗೆ, ಯಾಕಂದರೆ 155cc ಆಗಿರೋದ್ರಿಂದ ಮೈಲೇಜು ಸೂಪರಾಗಿ ಕೊಡ್ತಾಯಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಈ ಒಂದು ಬೈಕಲ್ಲಿ ನನಗೆ ಒಂದೇ ಒಂದು ಡಿಸಡ್ವಾಂಟೇಜ್ ಕಂಡಿದ್ದೇನಪ್ಪ ಅಂತಂದರೆ ಸೀಟಿಂಗ್ ಪೊಸಿಷನ್ ಲಾಂಗೆಲ್ಲ ತಗೋದ್ರೆ ನಿಜವಾಗ್ಲೂ ಬೆನ್ನೆಲ್ಲ ನೋವು ಬಂದ್ಬಿಡುತ್ತೆ. ಅದನ್ನು ಬಿಟ್ಟರೆ ಬ್ಯಾಕ್ ಸೀಟು ಎಷ್ಟು ಹೈಟ್ ಇದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ 1 ಫ್ಲೋರ್ ಅಂದ್ಕೊಳ್ಳಿ. ಸೊ ಅಷ್ಟು ಹೈಟ್ ಇದೆ. ಹಿಂದೆ ಕೂತ್ಕೊಳ್ಳೋರ್ಗೂ ತುಂಬ ಕಷ್ಟ ಆಗುತ್ತೆ. ಅಂದರೆ ಇದು ಲಾಂಗ್ ಎಲ್ಲ ತಗೊಂಡೋದ್ರೆ ತುಂಬ ಬೆನ್ನೋವು ಬಂದ್ಬಿಡುತ್ತೆ. ಆ್ಯಕ್ಚುಲಿ ಇದನ್ನು ಲಾಂಗ್ ಯಾರೂ ಜಾಸ್ತಿ ತೊಗೊಂಡೋಗಲ್ಲ, ಮಾಮೂಲಿ ನಾರ್ಮಲ್ ಡೇಸ್ ರೈಡ್ಸ್ಗೆ ಎಲ್ಲ ಹೋಗ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ಡಿಸಡ್ವಾಂಟೇಜ್ ಅನ್ನೋದು ನನಗೆ ಕಾಣಲಿಲ್ಲ ಒಟ್ಟಿನಲ್ಲಿ. ಈ ಒಂದು ಬೈಕ್ ರಿವ್ಯೂ ಹೇಗನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ಇನ್ನು ಮುಂದೆ ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.